ಕೊನೆಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವಿಭಜನೆ, ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಹಾಗೂ ಹುಬ್ಬಳ್ಳಿಗೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬೇಕನ್ನೋದು ಆ ಭಾಗದ ಜನರ ಆಶೋತ್ತರ. ಹಾಗೂ ಅದಕ್ಕಾಗಿ ಅವರು ಈಗ 2ನೇ ಹಂತದ ಹೋರಾಟವನ್ನು ಪ್ರಾರಂಭಿಸಿದ್ದಾರೆ. ಕರ್ನಾಟಕ ಸರ್ಕಾರ ಆ ಭಾಗದ ಜನತೆಯ ಏನು ಬೇಡಿಕೆ ಇತ್ತು ಅದನ್ನು ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಇನಾನಿಮಸ್ ಆಗಿ ಪಾಸ್ ಮಾಡಿ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನಲ್ಲಿ ಎರಡೂ ಇದರಲ್ಲಿ ಪಕ್ಷಾತೀತವಾಗಿ ಇನಾನಿಮಸ್ ರೆಸಲ್ಯೂಷನ್ ಮಾಡಿದ್ದಾರೆ. ಅದನ್ನು ಮಾನ್ಯ ಘನವೆತ್ತ ರಾಜ್ಯಪಾಲರಿಗೆ ಅಪ್ರೂವಲ್ಗಾಗಿ ಕಳಿಸಿದ್ದಾರೆ. 11 ತಿಂಗಳಾಯಿತು, ಅದು ಡಿಲೇ ಆಯಿತು. ಇಷ್ಟಾಗಬಾರ್ದಾಗಿತ್ತು. ಕೆಲವೊಂದು ಅವ್ರು ಬೇಕಾದರೆ ಸಂಶಯಗಳಿದ್ದರೆ ಕ್ಲಾರಿಫಿಕೇಷನ್ ಕೇಳ್ಬೋದಾಗಿತ್ತು, ಅದನ್ನೂ ಮಾಡಿಲ್ಲ. ಆ ದೃಷ್ಟಿಯಿಂದ ನಾವು ಮತ್ತೆ ಕರ್ನಾಟಕ ಸರ್ಕಾರವು ಅವ್ರ ಮೇಲೆ ಒತ್ತಡ ತಂದಿದೆ. ನಾನು ಸ್ವತಃ ಆ ಭಾಗದ ಜನರ ಪರವಾಗಿ ಮಾನ್ಯ ಗವರ್ನರ್ ಅವರಿಗೆ ಕಂಡು ಮಾತಾಡಿ ನಿನ್ನೆ ಅವ್ರಿಗೆ ಕನ್ವಿನ್ಸ್ ಮಾಡಿದೆ. ಅವರು ಖಂಡಿತವಾಗಿ 2 ತಿಂಗಳ ಒಳಗಾಗಿ ಇದಕ್ಕೆ ಅಪ್ರೂವಲ್ ಕೊಡ್ತಾರೆ. 2 ಮಹಾನಗರ ಪಾಲಿಕೆಗಳಾಗ್ತವೆ. 2 ಮಹಾನಗರದಲ್ಲಿ ಇರ್ತಕ್ಕಂಥ ಜನರಿಗೆ ಒಳ್ಳೆಯದಾಗುತ್ತೆ. ವಿರೋಧ ಯಾರದ್ದು ಹುಬ್ಬಳ್ಳಿನವರು ವಿರೋಧ ಮಾಡ್ತಾ ಇರಲಿಲ್ಲ ಅದರ ಉದ್ದೇಶ? ಯಾರೂ ವಿರೋಧ ಮಾಡ್ತಾ ಇಲ್ಲ. ನಮಗೆ ತಿಳಿದ ಮಟ್ಟಿಗೆ ಕೆಲವು ಮಂದಿಗೆ ತಪ್ಪು ಕಲ್ಪನೆ ಆಗಿದೆ. ನಾವು ಧಾರವಾಡ ಬೇಡ ಆದರೆ ನಮ್ಮದು ಅಧಿಕಾರ ಆಗುತ್ತೆ, ಕಮ್ಮಿ ಆಗುತ್ತೆ ಅನ್ನೋದು, ಅದು ತಪ್ಪು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.